ನಂತರ ಮುಂದಿನ ನೋಡೋಕೆ ಹೋದಾಗ ಏನಂತಂದ್ರೆ ಬುಧನ ಪಂಚಮದಲ್ಲಿದ್ದರೆ ಮಕ್ಕಳು ಹುಟ್ಟುತ್ತಾರೆ. ಆದರೆ ಬುಧ ಪಂಚಮದಲ್ಲಿದ್ದಾಗ ಮೆದುಳಿನ ಸಮಸ್ಯೆ, ಕೆಲವರು ಕೇಳ್ತಾ ಇರ್ತಾರೆ ಬ್ರೈನ್ ಹ್ಯಾಮರೇಜ್ ಆಗಿದೆ, ಹುಟ್ಟಿದ ಮಗುವಿಗೆ ಬ್ಲಡ್ ಕ್ಲಾಟ್ ಆಗಿದೆ, ಶಿಂಕ್ ಆಗಿದೆ ಅಂತ ಹೇಳ್ತಾರೆ ಮೆಡಿಕಲಲ್ಲಿ. ಅದಕ್ಕೆ ಕಾರಣ ಬುಧನ ಆಗುತ್ತಾನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಯಾರಿಗೆ ಪಂಚಮದಲ್ಲಿ ಶನಿ ಇರುತ್ತೋ ಜಾತಕದಲ್ಲಿ ಅವ್ರಿಗೆ ಮುಖ್ಯವಾಗಿ ಏನಂತಂದ್ರೆ ಭ್ರಾಂತೋ ಜ್ಞಾನ ಸುತಾರ್ಥ ಹರ್ಷರಹಿತೋ ಧೀಸ್ತೆ ಶಠೋ ದುರ್ಮತಿ. ನೋಡಿ, ಕೆಲವು ಮಕ್ಕಳು ಹುಟ್ಟುತ್ತೆ ನೋಡಿ, ಆರೋಗ್ಯವಂತರಾದಂಥ ಮಕ್ಕಳು ಹುಟ್ಟಿದಾಗ ಅದು ಕೊನೆಯ ತನಕ ನಿಮ್ಮ ವಂಶವನ್ನು ಎಲ್ಲವನ್ನು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುತ್ತೆ. ಕೆಲವು ಮಕ್ಕಳು ಪಾಪ ಬುದ್ಧಿವಂತರಾಗಿ ಹುಟ್ಟಿರ್ತಾರೆ, ಅಂಗವಿಕಲರಾಗಿ ಹುಡ್ತಾರೆ. ಕೆಲವರು ನಮ್ಮ ಹತ್ರ ಜಾತಕ ಎತ್ಕೊಂಡ್ಬಂದಾಗ ಅವರಿಗೆ ಡೆಲಿವರಿ ಆಗೋಕ್ಕೆ ಮುಂಚೆನೇ ಹೇಳಿರ್ತೀವಿ ಹಾರ್ಟಲ್ಲಿ ಹೋಲಿರ್ತಕ್ಕಂಥದ್ದು, ಇಲ್ಲ ಅಂಗ ಬೆಳೆದಿರ್ತಕ್ಕಂಥ. ಯಾಕೆಂದ್ರೆ ನಮ್ಮ ಋಷಿಮುನಿಗಳು ವರಾಹಮಿರಾಚಾರ್ಯರು ಇದು ಪುರಾತನವಾಗಿರ್ತಕ್ಕಂಥ ಜ್ಯೋತಿರ್ವಿಜ್ಞಾನ ಅಂತ ಕರೆದ್ರು. ಬರೀ ಜ್ಯೋತಿಷ್ಯ ಅಲ್ಲ, ಇದು ಜ್ಯೋತಿರ್ವಿಜ್ಞಾನ ಅಂತ ಕರೆದ್ರು. ಹಾಗಾಗಿ ಯಾರಿಗೆ ಪಂಚಮದಲ್ಲಿ ಶನಿ ಇದ್ದಾಗ ಹ್ಯಾಂಡಿಕಾಪ್ಡ್ ಮಟ್ಟೊಟ್ಟಿರತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಏನಾಗುತ್ತೆ ಅಂದರೆ ದುಷ್ಟ ಬುದ್ಧಿ ಅಂತ ಹೇಳ್ತಾರೆ. ಕೆಲವು ಮಕ್ಕಳು ಹೇಳ್ತಾರೆ, ಕೆಲವು ತಂದೆ ತಾಯಿಗಳು ಜಾತಕ ತೊಗೊಂಬಂದಾಗ ನನ್ನ ಹತ್ರ ಕೇಳ್ತಾರೆ, ಸ್ವಾಮಿ ನನ್ನ ಗುರುಗಳೇ ನಮ್ಮ ಮಕ್ಕಳು ಮಾತೇ ಕೇಳಲ್ಲ, ನಮ್ಮ ಮಕ್ಕಳು ವಿದ್ಯಾಭ್ಯಾಸನೇ ಮಾಡಲ್ಲ, ದುಶ್ಚಟಗಳಿಗೆ ಗುರಿ ಆಗಿದ್ರೆ ಅಂತ ಕೇಳ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಪಂಚಮದಲ್ಲಿ ಶನಿ ಇದ್ದಾಗ ಮಕ್ಕಳು ದುಶ್ಚಟಗಳಿಗೆ ಗುರಿ ಆಗ್ತಾರೆ. ಎರಡನೇದಾಗಿ ಹುಡ್ತಕ್ಕಂಥ ಕಲಹ ಪ್ರವೃತ್ತಿನ ಅಂದರೆ ಕೆಲವು ಮಕ್ಕಳು 10th ಈ PUC ಓದೋ ಮಕ್ಕಳು ಕೆಲವರು ಇಲ್ಲೀಗಲ್ ಆಕ್ಟಿವಿಟೀಸಲ್ಲಿ ತೊಡಗ್ಬಿಟ್ಟು ಎಷ್ಟು ಚಿಕ್ಕ ವಯಸ್ಸಿಗೆ ಬಾಲಾಪರಾಧಿಗಳಾಗ್ಬಿಡ್ತಾರೆ. ಅವೆಲ್ಲ ಎಲ್ಲಿ ಗೊತ್ತಾಗತ್ತೆ ಅಂದರೆ ನಾವು ಈ ಶಾಸ್ತ್ರವನ್ನು ಇಟ್ಟಿರ್ತಕ್ಕಂಥದ್ದು ಋಷಿಮುನಿಗಳು ಆಳವಾದ ಅಧ್ಯಯನ ಮಾಡಿದರೆ ಮಾರ್ಗದರ್ಶನ ಸರಿಯಾಗಿ ಇರುತ್ತೆ. ಆಳವಾದ ಅಧ್ಯಯನ ಇಲ್ಲದೆ ನಾವು ಹೇಗಂದ್ರೆ ಈಗ ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋರು ಏನಾಗುತ್ತೆ ಅಂದರೆ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಯಾವ ಸಿಸೇರಿಯನು ಇಲ್ಲ, ಯಾವ ಆಪರೇಷನು ಇಲ್ಲ. ಚರಕ ಸಂಸ್ಥೆ ಸುಶ್ರುತ ಸಂಸ್ಥೆಯಲ್ಲಿ ಎಲ್ಲ ಕೂಡ ಆಗಲೇ ಆಪರೇಷನ್ ಕಂಡುಹಿಡಿದು ಬಿಟ್ಟಿದ್ರು ಯಾರು, ಅಶ್ವಿನಿ ದೇವತೆಗಳು. ಹಾಗಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಯಾವುದು ಅಂತ ಹೇಳ್ತಾ ಇದ್ರು ಆಗ ಋಷಿಮುನಿಗಳು. ಅಷ್ಟು ಶಕ್ತಿಯುತವಾಗಿದ್ರು ನಮ್ಮ ಋಷಿಮುನಿಗಳು. ನಂತರ ಯಾರಿಗೆ ಪಂಚಮದಲ್ಲಿ ರಾಹು ಇರುತ್ತೆ, ನಾಸೋ ಧ್ವಚನಃ ಅಸುತಃ ಕಠಿಣ ಹೊರತೋ ರಾಹು ಸುತೆ ಕುಕ್ಷಿರುತ್ತೋ. ನೋಡಿ, ಯಾರಿಗೆ ಪಂಚಮದಲ್ಲಿ ರಾಹು ಇರುತ್ತೆ ಅವ್ರಿಗೆ ಏನಾಗುತ್ತೆ ಅಂತಂದರೆ 3 ತಿಂಗಳು ಇಲ್ಲ 4 ತಿಂಗಳ ಮೇಲೆ ದಾಟಲ್ಲ, ಗರ್ಭಪಾತ ಆಗುತ್ತೆ. ಆದ್ದರಿಂದ ರಾಹು ಪಂಚಮದಲ್ಲಿದ್ದಾಗ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ನಂತರ ಕೊನೆಯದಾಗಿ ಯಾರ ಜಾತಕದಲ್ಲಿ ಕೇತು ಪಂಚಮದಲ್ಲಿದ್ದರೆ 5ನೇ ಮನೆಯಲ್ಲಿದ್ದರೆ ಪುತ್ರ ಕ್ಷಯಂ ಜಠರೋಗ ಪಿಶಾಚ ಪೀಡಾನಾಂ. ಅಂದರೆ ಯಾರಿಗೆ ಈ ಥರ ಪಂಚಮದಲ್ಲಿ ಕೇತು ಇದ್ದಾಗ ಸಂತಾನ ನಾಶ ಅಂತ ಹೇಳ್ತಾರೆ. ನೋಡಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಋತುಚಕ್ರ ಅಂತ ಇರುತ್ತೆ. ಈ ನಾಭಿ ಕಮಲದಲ್ಲಿ ಒಂದು ಚಕ್ರ ಬರುತ್ತೆ, ಯೋಗಶಾಸ್ತ್ರದಲ್ಲಿ ಬರುತ್ತದು. ಆ ಚಕ್ರ ಏನಾದರೂ ಸರಿಯಾಗಿ ತಿರುಗಲಿಲ್ಲ ಅಂತಂದರೆ ಹೆಣ್ಣು ಮಕ್ಕಳು ರಜಸ್ವಲೆ ಅಂದರೆ ಪೀರಿಯಡ್ಸ್ ಆಗಲ್ಲ. ಕೆಲವರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತೆ. ಕೆಲವರು ಪ್ರೆಗ್ನೆನ್ಸಿ ಆಗ್ತಾರೆ, ಗರ್ಭಿಣಿ ಆಗ್ತಾರೆ ಪಾಪ, ಆದರೆ ಯಾವುದೋ ಒಂದು ರೂಪದಲ್ಲಿ ಅದು ಗರ್ಭಪಾತ ಆಗಿ ಹೊರಟೋಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ಪಂಚಮದಲ್ಲಿ ಕೇತು ಇದ್ದಾಗ ಈ ಥರ ಗರ್ಭಪಾತ ಉಂಟಾಗ್ತಕ್ಕಂಥದ್ದು ಈ 5 ಗ್ರಹದಿಂದ ಉಂಟಾಗುತ್ತೆ. ಹಾಗಿದ್ರೆ ಈಗ ಅಂಗವಿಕಲರಾಗಿ ಮಕ್ಕಳು ಹುಟ್ಟಕ್ಕೆ ಬುದ್ಧಿಮಾಂದ್ಯ ಅದಕ್ಕೆಲ್ಲ ಗ್ರಹಗಳೇ ಕಾರಣ ಅಂತ ಹೇಳ್ಬೋದಾ? ಹೌದಮ್ಮ, ನೀವು ನೋಡಿ ಜಾತಕ ವಿಮರ್ಶೆ ಮಾಡಬೇಕಾದ್ರೆ 3 ರೀತಿ ಬರುತ್ತೆ. ಒಂದು ನಿಮ್ಗೆ ಹೇಳಿದೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ. ಈ ಕರ್ಮಗಳು ಗುರುಗಳೇ ಯಾರೋ ಹಿಂದಿನ ಜನ್ಮದಲ್ಲಿ ಯಾವಾಗೋ ಆಗಿರೋ ಕರ್ಮ ನಮ್ಗೆ ಯಾಕೆ ಕಾಡಿಸುತ್ತೆ ಅಂತ ಕೇಳೋದಾದ್ರೆ ನೋಡಿ, ವಂಶದಲ್ಲಿ ಏನಾಗುತ್ತೆ ಅಂತಂದ್ರೆ 3 ರೀತಿಯಾಗಿ ಬರುತ್ತೆ. ಇವ್ರು ನಮ್ಮ ಹತ್ರಗೆ ಕೆಲವರು ಪಾಪ ಜಾತಕಗಳು ತಂದಾಗ ನಮ್ಮ ಅಕ್ಷಯ ಆಸ್ಟ್ರೋ ಸೆಂಟರಲ್ಲಿ ನಾವು ಅಧ್ಯಯನಶೀಲರಾಗೇ ಇರ್ತೀವಿ, ಯಾವಾಗಲೂ ಅಧ್ಯಯನ ಮಾಡ್ತಾ ಇರ್ತೀವಿ ಜಾತಕಗಳನ್ನು. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಅಂತ ಹೇಳ್ತಾರೆ. ಹಾಗೆ ನೋಡಿ, ಜಾತಕದಲ್ಲಿ ಏನಾಗುತ್ತೆ, ಒಂದು ಜಾತಕ ಪರಿಶೀಲನೆ ಮಾಡಿದಾಗ ಕೆಲವರಿಗೆ ನಮ್ಮ ಸ್ನೇಹಿತರು ಕೆಲವರು US ಅಲ್ಲಿದ್ದಾರೆ, ಕೆಲವರು ಇಂಡಿಯಾದಲ್ಲಿದ್ದಾರೆ, ಕೆಲವು ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಅವ್ರಿಗೆಲ್ಲ ವೈದ್ಯಕೀಯ ಶಾಸ್ತ್ರದ, ಯಾಕೆಂದರೆ ನಾನು ವೈದ್ಯಕೀಯ ಶಾಸ್ತ್ರವನ್ನು ಅಲ್ಲಗಳಿತಾ ಇಲ್ಲ, ನಾನು ಮೆಡಿಕಲನ್ನು. ಕೆಲವರಿಗೆ ಮಕ್ಕಳೇ ಆಗಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಮಕ್ಕಳೇ ಆಗೋದಿಲ್ಲ ಇವ್ರಿಗೆ, ಇವ್ರ ದೇಹ ಸ್ಥಿತಿನೇ ಸರಿ ಇಲ್ಲ, ಇವ್ರ ಮಕ್ಕಳೇ ಆಗಲ್ಲ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ. ಆದರೆ ನನ್ನ ಹತ್ರ ಸಾಕ್ಷಿ ಇದೆ, ಅವ್ರ ಮಕ್ಕಳಾಗಿದೆ. ಮತ್ತು ಹೇಗೆ ಮಕ್ಕಳಾಯಿತು ಅಂದರೆ ಕಾರಣ ದೈವಾನುಗ್ರಹ ಅಂತಕ್ಕಂಥದ್ದು. ಒಂದು ದೈವಾನುಗ್ರಹ ಎಲ್ಲಕ್ಕೂ ಮೀರಿದ್ದು ದೈವ. ಆ ದೈವಾನುಗ್ರಹವಾದಾಗ ಏನಾಗುತ್ತೆ ಅಂತಂದರೆ ನಾವು ಬಯಸದೇ ಇರತಕ್ಕಂಥ ವಿಚಿತ್ರಗಳೆಲ್ಲ ಭಗವಂತ ಅನುಗ್ರಹ ಮಾಡ್ತಾನಂತೆ. ಒಂದು. ಎರಡನೇದು, ಜಾತಕದಲ್ಲಿ ಇಷ್ಟು ಗ್ರಹಗಳ ನಿಮಗೆ ಎಕ್ಸ್ಪ್ಲೈನ್ ಏನು ಮಾಡಿದೆ ನಾನು, ಈ ಗ್ರಹಗಳ ಸ್ಥಿತಿ ಕೆಟ್ಟಿದ್ರೆ ಅದಕ್ಕೆ ಪರಿಹಾರಗಳಿಂದ ಅನುಕೂಲವಾಗುತ್ತೆ. ಮೂರನೇದೇನಪ್ಪ ಅಂದರೆ ಅವಧೂತರು, ಸನ್ಯಾಸಿಗಳು, ದೊಡ್ಡ ಗುರುಗಳು ಯಾರಿರ್ತಾರೆ ಅವರ ಆಶೀರ್ವಾದದಿಂದನೂ ಕೂಡ ಮಕ್ಕಳಾಗಿದ್ದು ಇದೆ. ಬರೀ ಜಾತಕ ಒಂದೇ ಅಲ್ಲ, ಹಾಗಾಗಿ ನಡೆದಿರ್ತಕ್ಕಂಥದ್ದು ಇರುತ್ತೆ. ಈ 3 ರೀತಿಯಾಗಿ ಮಕ್ಕಳ ಸಂತಾನ ಹುಟ್ಟಿದ್ದು ಎಷ್ಟೋ ಉದಾಹರಣೆಗಳು ಸಾಕ್ಷಿಗಳು ನನ್ನ ಹತ್ರ ಇದೆ.
ಆದ್ರಿಂದ ಆ ಥರವೂ ಕೂಡ ಮಕ್ಕಳಾಗ್ತಕ್ಕಂಥದ್ದು ಇರುತ್ತೆ. ಹೌದು, ತುಂಬಾ ಕಡೆ ಇನ್ಸಿಡೆಂಟ್ ಆಗಿದೆ, ವಿಜ್ಞಾನ ಇದಕ್ಕೂ ಮೀರಿ ಕೂಡ ದೇವರಿಂದ ಆಗಿದೆ ಅಂತ ಹೇಳಿ.